ಕೊಟ್ಟು ಬಲವಂತ ಮಾಡಿ ನಮ್ಗೆ ಹೊಡೆದು ಕೊಟ್ಟು ಬೀಗ ಹಾಕಿರೋ ದೇವಸ್ಥಾನದ ಒಳಗಡೆ ಕೂಡಿ ಬಹಿಷ್ಕಾರ ಹಾಕಿ ಬಹಿಷ್ಕಾರ ಏನಕ್ಕೆ ಹಾಕ್ತಾರೆ? ನಾವೇನು ಕತ್ತಿದ್ದೀವ? ನಮ್ಗೆ ಹಂಗಾರೆ ಕೋರ್ಟಿಗೆ ಹೋಗಿರೋದೇ ತಪ್ಪ. ನಾವು ನಮ್ಮನ್ನು ಕೊಲೆ ಮಾಡೋಕ್ಕೆ ಕೇಸ್ದೇ ಇಲ್ಲ. ಇವಾಗ ನಮ್ಮನ್ನು ಕೊಲೆನೇ ಮಾಡ್ತಾರೆ. ಕೋರ್ಟಿಗೆ ಯಾಕೆ ಹೋಗಿದ್ದೀವಿ? ಬುಡ್ಕೊಡು ಅಂತ. ಅದಕ್ಕೆ ಮೇಯ್ನು ಸ್ವಾಮಿಗಳ ರಂಗೇಗೌಡ್ರ ಮಗ ಸ್ವಾಮಿಗಳು ಅವರಿಂದಲೇ ನಮಗೆ ಜಾಸ್ತಿ ನರಕ. ಅವ್ರಿಗೆ ನಮಗೆ ಮನೇಲಿ ವಯಸ್ಸಿ ಬಂದು ಮಕ್ಕಳವಲ್ಲ ಇದು ಅಂತ ಬಹಿಷ್ಕಾರ ಅಂದರೆ ಏನು? ಬಹಿಷ್ಕಾರ ಅಂದರೆ ಏನು? ಎಲ್ಲಿಗೆ ಹೋಗೋಣ ನಾವು? ಏನು ಮಾಡೋಣ? ಕಾನೂನು ಇಲ್ವ ಹಂಗಾರೆ ನಮಗೆ? ಏನಕ್ಕೋಸ್ಕರ ಬಹಿಷ್ಕಾರ ಆಗ್ತಾರೆ? ನಾವು ಕೋರ್ಟಿಗೆ ಹೋಗಿರೋದೇ ತಪ್ಪ? ಕಾನೂನು ರೀತಿ ಹೋಗಿರೋದೇ ತಪ್ಪ? ಏನು ಮಾಡೋಣ? ಈಗ ನಾವು ಈಗ ಪಾಯ್ಸನ್ ತಗೊಂಡಿವ್ರು ಹಿಂಗೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಸುಳ್ಳು ಕಂಪ್ಲೇಂಟ್ ಹಳ್ಳಿಗಳಲ್ಲಿ ಅವ್ರು ಕಂಪ್ಲೇಂಟ್ ತಗೊಂಡವ್ರೆ. 3 ಲಕ್ಷ ಊರಿಗೆ ದುಡ್ಡು ಕಟ್ಟಬೇಕಾಯ್ತು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅಂತ ಅವ್ರು ಕಂಪ್ಲೇಂಟ್ ತಗೊಂಡವ್ರೆ. ಆತ್ಮಹತ್ಯೆ ವಿಷ ಕೊಡ್ತಿರೋರು ಬಂದು ನೋಡಿಲ್ಲ ಇನ್ನೂ. ಅವ್ರು ನಮ್ಮ ಕಂಪ್ಲೇಂಟ್ ತಗೊಂಡಿಲ್ಲ ಇನ್ನೂ. ನಾವೇ ನ್ಯಾಯ ಕೊಡಿಸ್ಬೇಕು, ಇಲ್ಲ ನಮ್ಮನ್ನು ಅವರೇ ಬಂದು ನಿಂತ್ಕೊಂಡು ನಮ್ಮನ್ನು ಊರು ಖಾಲಿ ಮಾಡಿಸ್ಲಿ. ಹಾಸನ ಜಿಲ್ಲಾಧಿಕಾರಿ, ಅರ್ಕಲಗೋಡು ತಹಸೀಲ್ದಾರು, SP ಅವರು ಬಂದು ನಮಗೆ ರಕ್ಷಣೆ ಕೊಡ್ತಾರ, ಇಲ್ಲ ಅವರೇ ನಮ್ಮನ್ನ ಊರಿಂದ ಹೊರಗಡೆ ಹಾಕ್ತಾರ. ನಾವು ಅವ್ರಿಗೋಸ್ಕರ ಕೇಳ್ಕೊತಿದ್ವಿ, ಏನು ಮಾಡ್ತಾರೆ? ನಮಗೆ ರಕ್ಷಣೆ ಕೊಡ್ತಾರೆ, ಇಲ್ಲ ನಾವೆಲ್ಲ ಮಕ್ಳು ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊತೀವಿ. ಕಾನೂನು ರೀತಿ ಹೋಗಿರೋದಕ್ಕೆ ನಮಗೆ ಬಹಿಷ್ಕಾರ ಆಗ್ತಾವ್ರೆ. ಅವಳಿಗೆ ಬುಡ್ಕೊಡು, ಗೌರಮ್ಮಂಗೆ ಬುಡ್ಕೊಡು ಅಂತವ. ಕ್ರಾಯಿಗೆ ತಗೊಂಡಿರೋ ಜಾಗ ಅದು ಸರ್. ಅದು ದುಡ್ಡು ಕೊಟ್ಟೆ ನಮ್ಮ ಅತ್ತೆ ಮಾವ ಎಲ್ಲಿಗೆ ಹೋಗೋದು? ನಮಗೆ ಇರೋದು 10 ಕೋಟಿ 12 ಕೋಟಿ ಆಸ್ತಿ. ಅವ್ರಂಗೆ 5 ಕೋಟಿ ಎಲ್ಲ ಅವಳು ಗೌರಮ್ಮ ನಾಳೆ RCC ಮನೆನೂ ಕಟ್ಟಿದ್ದಾಳೆ ಅವಳು. ನಾವೇನು ಅಕ್ರಮವಾಗಿ ಹೋಗಿಲ್ಲ, ನಮ್ಮ ಹೆಸರಲ್ಲಿ ಇರೋವತ್ತಿಗೂ ಹೋಗಿದ್ದೀವಿ. ಎಷ್ಟು ಸಲ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲ ಮಾಡಿ ಇದು ಮಾಡಿದ್ರು ನಮಗೆ ರೆಸ್ಪಾನ್ಸೇ ಇಲ್ಲ ಸರ್. ಮೊನ್ನೆ ಗೋಡೆ ಕಿಡುಕ್ತಾರೆ ಅಂತೇಳಿ ಇವರು ಕಂಪ್ಲೇಂಟ್ ಕೊಟ್ಟವ್ರೆ ನಮ್ಮನೆಯವರು. ಅದನ್ನು ಕಂಪ್ಲೇಂಟ್ ಅವರು ರಿಸೀವ್ ಮಾಡಿಲ್ಲ. ನಿನ್ನೆ ಅವರು ಕಂಪ್ಲೇಂಟ್ ಕೊಡ್ಸ್ಬಿಟ್ಟು ನನ್ನ ಕರೆಸಿದ್ರು. ಹೋಗಿ ಕೇಳಿದೆ ಕೋರ್ಟಲ್ಲಿದ್ದೆ. ನನಗೆ ಬೇಡಪ್ಪ ಅಂತ ಬಂದು ಮತ್ತೆ ನಿನ್ನೆ ಸ್ಟೇಷನಿಂದ ಬಂದು ನಮಗೇನು ರೆಸ್ಪಾನ್ಸ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟೇಷನ್ಲಿ ಹಾಕಿರೋದು. ಬೆಳಿಗ್ಗೆ ಮತ್ತೆ ಊರವರೆಲ್ಲ ಸೇರ್ಕೊಂಡು ಪಂಚಾಯಿತಿ ಅದು ಇದು ಅಂತ ಕರೆದ್ರು. ಒಂದು ಚೀಟಿ ಇತ್ತು, ಚೀಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಕರೆದ್ರು. ನೋಡಪ್ಪ ನನಗೆ ಕೋರ್ಟ್ ಉಂಟು, ನಾನುಂಟು. ನೀವು ಮುಂಚೆ ಊರವ್ರು ಏನಂದ್ರಿ, ಕಾನೂನು ಹೆಂಗೈತೆ ಹೋಗಪ್ಪ, ನಾವು ಬಿಡಿಸ್ಕೊಡೋಕ್ಕಾಗಲ್ಲ ಅಂದ್ರೆ ಆ ಥರ ಹೇಳಿದಾಗ ನಾನು ಕೋರ್ಟ್ಗೆ ಹೋಗಿದ್ದೆ. ಕೋರ್ಟ್ ಉಂಟು, ನಾನು ಈಗ ನನ್ನ ಪಂಚಾಯತಿ ಕೂರಲ್ಲ ಅಂತ ನಾನು ಅಷ್ಟಕ್ಕೇನೆ ಹಿಡ್ಕೊಂಡು ಹೊಡೆದು ಬಿಟ್ಕೊಡು ಅವಳ ಜಾಗನ. ಊರಿಂದ ಬಹಿಷ್ಕಾರ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮನೆಗೆ ಬೀಗ ಹಾಕ್ತೀವಿ, ನಲ್ಲಿ ನೀರು ಬಿಡೋಂಗಿಲ್ಲ, ಯಾರು ಮಾತಾಡೋಂಗಿಲ್ಲ, ಯಾರು ಕೆಲ್ಸಕ್ಕೆ ಬರೋಂಗಿಲ್ಲ. ಅಷ್ಟು ಬೇಜಾರು ಹಿಡಿಸಿ ಆ ಬೇಜಾರಕ್ಕೆ ನಾನು ಪಾಯ್ತಿರ್ತೇನೆ. ಇದಕ್ಕೆಲ್ಲ ಕಾರಣ ಭಾರಿ ಹೋಗೋದು ಹಿಂಸೆ ಕೊಡ್ತಾ ಇರೋನು ಅವ್ರ ರಂಗೇಗೌಡ ಮಗ ಸ್ವಾಮಿ, ಅವ್ನ ತಮ್ಮ ತಿಮ್ಮ, ಮಲ್ಲೇಶ, ತೆಗಿತೀನಿ ನಾನು ಅಂತ ಪ್ರವೀಣ ಅಂತಾನು, ಇಲ್ಲ ಹಾಸನಿಗೆ ಬರೋ ಮಗನೇ, ಗೊರೂರಿ ಬರಲ್ಲ ಮಗನೇ ಅಂತನಂತ ನನ್ನ ಮಗನಿಗೆ. ಪ್ರವೀಣ ಅನ್ನೋನೊಬ್ಬ, ಅಲ್ಲಿ ಗೌರಮ್ಮ, ಅವಳು ನಮ್ಮ ಜಗತ್ತೇ ಜಾಸ್ತಿ, ಅವಳೇ ಕಿರಪತಿ ಉಡ್ಸಿರೋದು. ಅವ್ರ ಮೊಮ್ಮಗ ಒಬ್ಬ ವಿಷ್ಣು ಅಂತ, ಅವನು ಪಕ್ಕದೂರವ್ರು ಒಂದು ಇಬ್ಬರು ಅವರೇ. ಪಕ್ಕದೂರು ಅಂದ್ರೆ ಯಾರು? ಹಿಂದ್ಗಡೆ ಕೂತ್ಕೊಂಡು ಅವ್ನು ತಿಮ್ಮೇಗೌಡ, ಅವನು ಪಂಚಾಯತಿ ಮೆಂಬರು ತಿಮ್ಮೇಗೌಡ ಅಂತ. ಅವನದೇ ಒಬ್ಬರು ಜಾಸ್ತಿ ಇವ್ರಿಗೆ ಹೇಳ್ಕೊಡೋದು, ಸ್ಟೇಷನಲ್ಲೆಲ್ಲ ನೋಡ್ಕೊಳ್ಳೋದು ಅವನೇ. ನಮ್ಮ ಕಂಪ್ಲೇಂಟ್ ತಗೊಳ್ದಂಗೆ ಮಾಡೋದೆಲ್ಲ ಅವನೇ ತಿಮ್ಮೇಗೌಡ, ಎಲ್ಲ ಅವನೇ. ಇಲ್ಲಿ ಹೊರಗಡೆ ನಾನು ನೋಡ್ಕೊತೀವಿ, ನೀವು ಅಲ್ಲಿ ಹೊಡೆದು ಬನ್ನಿ ಅಂತ ಹೇಳ್ಕೊಡೋದು. ಅವನು ಅಷ್ಟು ಹಿಂಸೆ ಕೊಡ್ತೀವಿ.